ಏನೂ ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅದಕ್ಕೆ ಕೇಸಿಗೆ ಯಾವ ಆತ್ಮಹತ್ಯೆಗೆ ಏನೂ ಸಂಬಂಧ ಇಲ್ಲವೇ ಇಲ್ಲ. ಹೀಗಾಗಿ ಸುಮ್ಮನೆ ವಿರೋಧ ಪಕ್ಷದವರು ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ತನಿಖೆಲ್ಲ ಗೊತ್ತಾಗ್ತದೆ. ಸರ್, DCM ಅನುಪಸ್ಥಿತಿಯಲ್ಲಿ CM ಆಪ್ತ ಸಚಿವರ ಜೊತೆ ರಾತ್ರಿ ಮೀಟಿಂಗ್ ಮಾಡಿದ್ದಾರೆ. ಆಪ್ತ ಸಚಿವರಂತಲ್ಲ, ಆಪ್ತ ಸಚಿವರು ನಾವು ಇದ್ದೀವಿ. ಅಲ್ಲ, ನಿಮ್ಮನ್ನು ಹೊರಗಿಟ್ ಮಾಡಿದ್ದಾರೆ. ನಮಗಂತರ 5 ಶಾಸಕರನ್ನ ಅಷ್ಟೇ ಕುಳಿದಿದ್ದಾರೆ. ತಮ್ಮ ಸಮಸ್ಯೆಗಳನ್ನ ಆರಿಸ್ಕೊಂಡಿದ್ದಾರೆ. ಅಲ್ಲಿ ಊಟಕ್ಕೂ ಕರೆದಿದ್ದಾರೆ. 5 ಶಾಸಕರ ಸಚಿವರ ಸಭೆಗಳನ್ನ ಕರೆದಿದ್ದಾರೆ. ಅಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ, ಹೇಳಿದ್ದಾರೆ, ಊಟ ಮಾಡಿದ್ದಾರೆ. ತಪ್ಪೇನಿದೆ. ಅಲ್ಲ, ಹಿಂದೆ ಹೈಕಮಾಂಡ್ ಕೂಡ ಹೇಳಿದ್ರು ಈ ತರ ಸಭೆಗಳನ್ನ ಸಭೆ ಅದು ಮಾಡಬಾರ್ದು. ಬೇರೆ. ಈಗ CM ಹೋಗೋದ್ರ ಮುಖಾಂತರ ಊಟಕ್ಕೆ ಕರೆದಿದ್ದಾರೆ, ಬೇಸಿಕಲಿ ಹೋಗಿದ್ದಾರೆ. ಅಲ್ಲ, 5 ಶಾಸಕರೆಲ್ಲ ಕೂತ್ಕೊಂಡು ತಮ್ಮ ಅಹವಾಲುಗಳನ್ನ ಹೇಳಿದ್ದಾರೆ. ಸಮಾಜದ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ತಪ್ಪೇನಿದೆ. ಅದೇ ಪ್ರತಿಯಾಗಿ ನಾವು ಸಭೆ ಮಾಡಿದ್ದಾರೆ. ಲಿಂಗಾಯ ಶಾಸಕರೆಲ್ಲರೂ ಕೂಡಿ ನಮ್ಮ ಲಿಂಗಾಯ ಶಾಸಕರ ಸಮಾಜದ ಸಮಸ್ಯೆಗಳು ಹೆಂಗಿದಾವೆ ಬನ್ನಿ ಅಂತ ಮುಖ್ಯಮಂತ್ರಿ ಗುಡ್ಕರ್ ಬಂದೇ ಬರ್ತಾರೆ. ಅವ್ರು ಕರೆದು ಬರ್ತಾರೆ. ಅವರು ಮಾಡಿದ್ದಾರೆ ಸರ್, ನಿನ್ನೆ ಅವರು ಮಾಡಿದ್ದಾರೆ ಸರ್. ಪ್ರತಿಯಾಗಿ ಇದರಲ್ಲಿ ಯಾವ್ದು ವಿಶೇಷ ಅರ್ಥ ಕಲ್ಪಿಸ್ಕೊಡಕ್ಕಂತ ಅರ್ಥ ಇಲ್ಲ ಸರ್. ಈಗ ಸಂಕ್ರಾಂತಿ ಬರ್ತಾ ಇದೆ ಸರ್. ಪಕ್ಷ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಸಂಪುಟ ಪುನಾರಚನೆ ಇರ್ಬೋದು, KPC ಅದು ಹೈಕಮಾಂಡ್ ಮುಖ್ಯಮಂತ್ರಿಗಳ ಪರಮಾವಧಿ. ಅವರು ಹೈಕಮಾಂಡ್ ಬಿಟ್ಟಿರುವಂತದ್ದು, ಮುಖ್ಯಮಂತ್ರಿಗಳು ಬಿಟ್ಟಿರುವಂತದ್ದು. ಸಂಪುಟ ವಿಸ್ತರಣೆ ಆಗ್ಲಿ, ಸಂಪುಟ ಪುನರಚನೆ ಆಗ್ಲಿ, ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.